ಸ್ನೇಹಿತರೆ, ಮೈಕಲ್ ಜಾಕ್ಸನ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತನ್ನ ಮೂನ್ ವಾಕ್ ಡ್ಯಾನ್ಸ್ ಮೂಲಕ ಮತ್ತು ಪಾಪ್ ಹಾಡುಗಳ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ರು. ಇವರ ರೋಚಕ ಕತೆ ನಿಮಗೆ ಗೊತ್ತೇ. ಕಡು ಬಡ ಕುಟುಂಬದಲ್ಲಿ ಜನಿಸಿ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾರೆ. ನಂತರ ಕೊನೆಗೆ ಪಾಪ್ ಸಿಂಗರ್ ಆಗಿ ಮತ್ತು ಮೂನ್ ವಾಕ್ ಡ್ಯಾನ್ಸ್ಗಳಂತ ನೀಡಿರುವ ಮೈಕಲ್ ಜಾಕ್ಸನ್ ಅವರ ಜೀವನ ಕತೆ ಅಥವಾ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಒಂದು ಕಾಲದಲ್ಲಿ ಇವರ ಡ್ಯಾನ್ಸ್ ಅಂದ್ರೆ, ಅದರಲ್ಲೂ ಕೂಡ ಮೂನ್ ವಾಕ್ ಅಂದ್ರೆ ಜನ ಎದ್ದು ಬಿದ್ದು ನೋಡ್ತಾ ಇದ್ರು. ಹಾಗೆ ಇವರ ಡ್ಯಾನ್ಸ್ ಹಾಗೆ ಇತ್ತು, ಮತ್ತೆ ಇವರ ಪಾಪ್ ಸಾಂಗ್ಗಳು ಕೂಡ ಹಾಗೆ ಇತ್ತು. ಹೀಗೆ ಇವರು ವಿಶ್ವದಲ್ಲೇ ಡ್ಯಾನ್ಸ್ ನ ಮಾಂತ್ರಿಕ ಹಾಗೂ ಕಿಂಗ್ ಆಫ್ ಮ್ಯೂಸಿಕ್ ಎಂದು ಪ್ರಸಿದ್ಧಿಯಾಗ್ತಾರೆ. ಇವರ ಬಗ್ಗೆ ನೋಡೋದಾದ್ರೆ, ಇವರು ಜೋಯ್ ಜಾಕ್ಸನ್ ಅಥವಾ ಜೋಸೆಫ್ ಜಾಕ್ಸನ್ ಮತ್ತು ಕ್ಯಾಥರಿನ್ ಎಂಬುವವರಿಗೆ 29 ಆಗಸ್ಟ್ 1958ರಂದು ಗ್ಯಾರಿ ಎನ್ನುವ ಅಮೆರಿಕದಲ್ಲಿ ಜನಿಸುತ್ತಾರೆ. ಮೈಕಲ್ ಜಾಕ್ಸನ್ ಜೋಸೆಫ್ ಜಾಕ್ಸನ್ಗೆ 9ನೆಯ ಮಕ್ಕಳಲ್ಲಿ 7ನೆಯ ಮಗುವಾಗಿ ಕಪ್ಪು ಬಣ್ಣದಲ್ಲಿ ಜನಿಸುತ್ತಾರೆ. ಸ್ನೇಹಿತರೆ, ಒಬ್ಬ ಅಮೆರಿಕನ್ ಹುಡುಗ ಆಫ್ರಿಕನ್ ಹುಡುಗನಂತೆ ಕಂಡರೂ 1988ರ ನಂತರ ಅವರಲ್ಲಾದ ಅದ್ಭುತ ಬದಲಾವಣೆಯನ್ನು ಗುರುತಿಸಲು ಅವರ ಹತ್ತಿರ ಸಂಬಂಧಿಗಳು ಕೂಡ ಆಗ್ತಾ ಇರಲಿಲ್ಲ. ಇವರು ಸಂಗೀತಾಭಿಮಾನಿಗಳು ಕರೆದಾಗ ಬಂದು ಅವರಿಗೆ ಬೇಕಾದ ಹಾಡುಗಳನ್ನು ಹಾಡಿ ಕುಣಿದು ಅವರ ಮನಸ್ಸನ್ನು ರಂಜಿಸಿ ಹೋಗ್ತಾ ಇದ್ರು. ಪಾಪ್ ಸಂಗೀತ ಸಾಮ್ರಾಟನ 18 ನಿಮಿಷಗಳ ಕಿರುಚಿತ್ರ ಮೂನ್ ವಾಕ್ ಅಪಾರ ಜನಪ್ರಿಯತೆಯನ್ನು ಕಾಣ್ತು. ಇದು ಬ್ರೇಕ್ ಡ್ಯಾನ್ಸ್ ಹಾಗೂ ಮೂನ್ ವಾಕ್ ಗಳಿಗೆ ನಿಜವಾಗಿ ಬೆಲೆ ಸಿಕ್ಕಿದ್ದು. ಸ್ನೇಹಿತರೆ, ಮೈಕಲ್ ಜಾಕ್ಸನ್ ತನ್ನ ಬಾಲ್ಯದಲ್ಲಿ ಅಮ್ಮ ಪಾತ್ರೆಗಳನ್ನು ಜೋಡಿಸುವಾಗ ಏನಾದರೂ ಅಪ್ಪಿತಪ್ಪಿ ಕೆಳಗೆ ಬಿದ್ದರೆ ಆ ಹಾಡಿಗೆ ಇವರು ಕುಣಿತವನ್ನು ಹಾಕುತ್ತಿದ್ರಂತೆ. ಇವರ ತಂದೆಯ ಬಗ್ಗೆ ನೋಡೋದಾದ್ರೆ, ಇವರು ಸ್ಟಾರ್ಟಿಂಗ್ ನಲ್ಲಿ ಇನ್ಲ್ಯಾಂಡ್ ಸ್ಟೀಲ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಇವರು ತನ್ನ ಕುಟುಂಬವನ್ನು ಪೋಷಿಸುವ ಸಲುವಾಗಿ ಪೂರ್ಣ ಸಮಯದ ಕ್ರೇನ್ ಆಪರೇಟರ್ ಆಗಿ ಕೆಲಸವನ್ನು ಪ್ರಾರಂಭಿಸ್ತಾರೆ. ಆದರೆ ಜೋಸೆಫ್ ಜಾಕ್ಸನ್ ದೊಡ್ಡ ಬಾಕ್ಸರ್ ಆಗಬೇಕೆಂಬ ಕನಸನ್ನು ಕಟ್ಟಿರ್ತಾರೆ. ಆದರೆ ಜವಾಬ್ದಾರಿಗಳ ಮುಂದೆ ಅವರು ಸೋತು ಸುಣ್ಣವಾಗಿ ಬಿಡ್ತಾರೆ. ಆಗಾಗಲೇ ಅವರ ಮಕ್ಕಳು ಕೂಡ ಸಂಗೀತವನ್ನು ಕಲಿಯಲು ಅಪೇಕ್ಷೆಯನ್ನು ಪಡ್ತಾರೆ. ಆದರೆ ಈ ಎಲ್ಲಾ ನೋವುಗಳಿಂದ ಮಕ್ಕಳು ಬೇರೆ ಮಾರ್ಗವನ್ನು ಹಿಡಿಯಬಾರದೆಂದು ಅವರಿಗೆ ತುಂಬಾನೇ ಹೊಡೆಯೋದು ಮತ್ತು ಹಿಂಸೆ ಕೊಡೋದನ್ನು ಕೂಡ ಮಾಡ್ತಾ ಇರ್ತಾರೆ. ಆದರೆ ಅವರ ಮಕ್ಕಳ ಟ್ಯಾಲೆಂಟ್ ಮೇಲೆ ಅವರಿಗೆ ತುಂಬಾನೇ ನಂಬಿಕೆ ಇತ್ತು. ಆ 5 ಜನ ಮಕ್ಕಳನ್ನು ಸೇರಿಸಿ ಒಂದು ತಂಡವನ್ನು ರಚಿಸಿ ಅದಕ್ಕೆ ಜಾಕ್ಸನ್ ಬ್ರದರ್ಸ್ ಎಂದು ಹೆಸರು ಕೂಡ ಇಡ್ತಾರೆ. ಇದರಿಂದ ಕೆಲವು ಸ್ಟೇಜ್ ಶೋಗಳನ್ನು ಕೂಡ ಮಾಡ್ತಾರೆ. ಆ ಸಮಯದಲ್ಲಿ ಮೈಕಲ್ ಜಾಕ್ಸನ್ ಅವರ ವಯಸ್ಸು 5 ವರ್ಷವಾಗಿರುತ್ತದೆ. ಆಗಲೇ ಇವರ ಹಾಡು ಮತ್ತು ಡ್ಯಾನ್ಸ್ ನ ಶೈಲಿ ತುಂಬಾನೇ ಮೆಚ್ಚುವಂತಿತ್ತು. ಇವರ ಅಣ್ಣಂದಿರು ಸಾಕಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಎನ್ನದೇ ಪ್ರಾಕ್ಟೀಸ್ ಮಾಡಿ ಹಲವು ಶೋಗಳನ್ನು ಅಥವಾ ಪ್ರದರ್ಶನಗಳನ್ನು ನೀಡ್ತಾರೆ. ಆದರೆ ಮೈಕಲ್ ಜಾಕ್ಸನ್ ಕೆಲವು ಸ್ಪರ್ಧೆಗಳಲ್ಲಿ ಮಾತ್ರ ಭಾಗವಹಿಸುತ್ತಿರಲಿಲ್ಲ. ಏಕೆಂದರೆ ಆ ಕಾಲದಲ್ಲಿ ಒಂದು ರೂಲ್ಸ್ ಇತ್ತು, ಕಪ್ಪು ಜಾತಿಯವರು ಯಾರ ಜೊತೆ ಸೇರಬಾರದು ಮತ್ತು ಯಾರ ಜೊತೆ ಮಾತನಾಡಬಾರದೆಂದು. ಆದರೆ ಇವರು ಪ್ರಾರಂಭದಲ್ಲೇ ಕಪ್ಪು ಜನರು ಅಂದರೆ ಆಫ್ರಿಕನ್ ಅಂತೆ ಇದ್ದ ಕಾರಣ ಇವರು ಕೆಲವು ಸ್ಪರ್ಧೆಗಳಲ್ಲಿ ಮಾತ್ರ ಭಾಗವಹಿಸುತ್ತಿರಲಿಲ್ಲ. ಅದಕ್ಕಾಗಿ ಇವರು ಮೊದಲು ಕಪ್ಪು ಜನರಿರುವ ಕಡೆ ಪ್ರದರ್ಶನವನ್ನು ಮಾಡ್ತಾ ಇದ್ರು. ಆದರೆ ಇವರ ಪ್ರದರ್ಶನ ಬಿಳಿ ಜನರನ್ನು ಮೆಚ್ಚುವಂತೆ ಮಾಡುತ್ತದೆ. ಹೀಗೆ ತನ್ನ ಜಾಕ್ಸನ್ ಬ್ರದರ್ಸ್ ಜೊತೆ ಜಾಕ್ಸನ್ 5 ಎಂದು ಪರಿಚಿತರಾಗ್ತಾರೆ. ಆಗಾಗಲೇ ಜಾಕ್ಸನ್ 1971ರಲ್ಲಿ ಮೌಟಾನ್ ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅಲ್ಲಿಂದ ಇವರ ಜೀವನ ಶೈಲಿಯೇ ಬದಲಾಗಿ ಬಿಡುತ್ತೆ. 1979ರ ಆಫ್ ದಿ ವಾಲ್ ಮತ್ತೆ 1982ರ ಬೀಟ್ ಇಟ್, ಬಿಲ್ಲಿ ಜೀನ್ ಮತ್ತು ಥ್ರಿಲ್ಲರ್ ಸೇರಿದಂತೆ ಸಾಕಷ್ಟು ಸಂಗೀತ ಆಲ್ಬಮ್ಗಳು ಜನಪ್ರಿಯತೆಯನ್ನ ಕಾಣ್ತವೆ ಮತ್ತು ಇಂಟರ್ನ್ಯಾಷನಲ್ ಸ್ಟಾರ್ ಆಗಿ ಬೆಳೀತಾರೆ. ನಂತರ 1982ರಲ್ಲಿ ರಿಲೀಸ್ ಆದ ಥ್ರಿಲ್ಲರ್ ಆಲ್ಬಮ್ ಬೆಸ್ಟ್ ಸೆಲ್ ಆಲ್ಬಮ್ ಆಗಿ ಹೊರಹೊಮ್ಮುತ್ತೆ. ಇದು ಇವರಿಗೆ ಅತಿ ಹೆಚ್ಚಿನ ಕೀರ್ತಿಯನ್ನು ತಂದುಕೊಡುತ್ತೆ. ಈಗಲೂ ಕೂಡ ಟಾಪ್ ಸೆಲ್ ಆಲ್ಬಮ್ಗಳಲ್ಲೇ ಇದು ಒಂದಾಗಿದೆ. ಇದರಿಂದ ಪ್ರಸಿದ್ಧಿಯಾದ ಇವರಿಗೆ ಅವಾರ್ಡ್ಗಳು ಮತ್ತು ಪುರಸ್ಕಾರಗಳು ಕೂಡ ಬರ್ತಾ ಇರುತ್ತೆ. ಇವರ ಹೆಚ್ಚು ಪ್ರಸಿದ್ಧಿ ಪಡೆದ ಹಾಡುಗಳನ್ನು ನೋಡೋದಾದ್ರೆ, ಬ್ಲ್ಯಾಕ್ ಆರ್ ವೈಟ್, ವಿಲ್ ಯು ಬಿ ದೇರ್, ಇನ್ ದ ಕ್ಲೋಸೆಟ್, ಡೋಂಟ್ ಸ್ಟಾಪ್ ಟಿಲ್ ಯು ಗೆಟ್ ಹ್ಯಾನೌ, ಸೇ ರಾಕ್ ವಿತ್ ಯು ಈ ಹಾಡುಗಳು 20 ಬಿಲ್ ಬೋರ್ಡ್ಸ್ ಹಿಟ್ ನಲ್ಲಿ ಅಗ್ರಸ್ಥಾನ ಪಡೆದಿವೆ. ಇದರಲ್ಲಿ ಅರೇತಾ ಫ್ರಾಂಕ್ಲಿನ್ಸ್ ರೆಸ್ಪೆಕ್ಟ್ ಎನ್ನುವ ಹಾಡು ಮೊದಲ ಸ್ಥಾನದಲ್ಲಿದೆ. ಆಗಾಗಲೇ ಸಾಕಷ್ಟು ಜನಪ್ರಿಯ ಗಳಿಸಿದ ಮೈಕಲ್ ಜಾಕ್ಸನ್ ಅವರು ತನ್ನ ಹಾಡು ಬಿಲ್ಲಿ ಜೀನ್ ಹಾಡಿನ ಜೊತೆ ಮೂನ್ ವಾಕ್ ಅನ್ನ ಹಾಕ್ತಾರೆ. ಈ ಮೂನ್ ವಾಕ್ 1983 ಮೇ 16ರಂದು ನೃತ್ಯ ಇತಿಹಾಸವನ್ನೇ ಬದಲಿಸಿ ಬಿಡುತ್ತಿದೆ. ಈ ಮೂನ್ ವಾಕ್ ಅನ್ನು ಜನರು ಮತ್ತೆ ತಿರುಗಿ ನೋಡುತ್ತಿದ್ದರು. ಅಷ್ಟರ ಮಟ್ಟಿಗೆ ಜನಪ್ರಸಿದ್ಧಿ ಆಯಿತು. ಅದರಲ್ಲೂ ಕೂಡ
ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗಂತೂ ಅವಾರ್ಡ್ಗಳಿಗೇನು ಕಡಿಮೆ ಇರಲಿಲ್ಲ. ಯಾರಾದರೂ ಅಷ್ಟೇ ಅವಾರ್ಡ್ ಪಡೆಯಬೇಕೆಂಬ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಇವ್ರಿಗೆ ಒಂದಲ್ಲ ಎರಡಲ್ಲ 13 ಗ್ರಾಮಿ ಅವಾರ್ಡ್ಗಳು ಮತ್ತು 16 ವರ್ಲ್ಡ್ ಮ್ಯೂಸಿಕ್ ಅವಾರ್ಡ್ಗಳು ಮತ್ತು 39 ಗಿನ್ನಿಸ್ ವರ್ಲ್ಡ್ ಬುಕ್ ರೆಕಾರ್ಡ್ಗಳು ಕೂಡ ದೊರೆಯುತ್ತೆ. ಇದರಲ್ಲಿ ಆಲ್ ಆಫ್ ಫೇಮ್ ಎನ್ನುವ ಒಂದೇ ಆಲ್ಬಮಿನ 2 ಹಾಡುಗಳಿಗೆ 2 ಬಾರಿ ಗ್ರಾಮಿ ಅವಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ನಂತರ ಥ್ರಿಲ್ಲರ್, ಡೇಂಜರಸ್, ಹಿಸ್ಟರಿ, ಇನ್ವಿಸಿಬಲ್, ಬ್ಲಡ್ ಆನ್ ದ ಡಾನ್ಸ್ ಫ್ಲೋರ್ ಇವರ ಸಂಗೀತ ಆಲ್ಬಮ್ಗಳು ಕೂಡ ಇದರಲ್ಲಿ ಪ್ರಮುಖವಾಗಿದೆ. ಇದರಲ್ಲಿ ಅತಿ ಕಿರಿಯ ವಯಸ್ಸಿಗೆ ಹೆಸರು ತಂದುಕೊಟ್ಟ ಹಾಡು ಆಲ್ಬಮ್ ಅಂತ ನೋಡೋದಾದ್ರೆ ಆಫ್ ದ ವಾಲ್ ಎನ್ನುವ ಆಲ್ಬಮ್ ಇವರಿಗೆ ಅತಿ ಹೆಚ್ಚು ಹೆಸರನ್ನು ಅಥವಾ ಕೀರ್ತಿಯನ್ನು ತಂದುಕೊಡುತ್ತದೆ. ಈ ಮೂಲಕ ಜಾಕ್ಸನ್ ತಮ್ಮ ಅರಿಯದ ವಯಸ್ಸಿಗೆ ಜಗತ್ ಪ್ರಸಿದ್ಧಿ ಆಗ್ತಾರೆ. ಮೊದಲು ಪುಟ್ಟದಾಗಿ ಪ್ರಾರಂಭಿಸಿದ ಬ್ರೇಕ್ ಡ್ಯಾನ್ಸ್ ಮತ್ತು ಪಾಪ್ ಹಾಡುಗಳು ಇವರ ಬದುಕಿನಲ್ಲಿ ಹೊಸ ಆವಿಷ್ಕಾರಗಳನ್ನು ತಂದುಕೊಡುತ್ತದೆ. ಹೀಗೆ ಯಶಸ್ಸನ್ನು ತಂದುಕೊಡುವ ವೇಳೆ ಒಂದು ದುರಂತ ನಡೆದು ಬಿಡುತ್ತದೆ. ಪೆಪ್ಸಿ ಕಂಪನಿಗಾಗಿ ಜಾಹೀರಾತನ್ನು ಮಾಡ್ತಾ ಇರ್ತಾರೆ. ಅದು ಅವರ ಥ್ರಿಲ್ಲರ್ ಎನ್ನುವ ಆಲ್ಬಮ್ 1982ರಲ್ಲಿ. ಆವಾಗ ಅವರಿಗೆ ಆಕಸ್ಮಿಕವಾಗಿ ಕೂದಲಿಗೆ ಬೆಂಕಿ ತಗುಲಿ ಬಿಡ್ತದೆ. ಇದರಿಂದ ಸರ್ಜರಿ ಮಾಡಿಸಿಕೊಳ್ಳಬೇಕಾಗುತ್ತದೆ. ಸರ್ಜರಿಯ ವೇಳೆ ಮುಖದ ಕೆಲವು ಭಾಗಗಳು ಸುಟ್ಟು ಹೋಗಿರುವುದರಿಂದ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡುತ್ತಾರೆ. ಪ್ಲಾಸ್ಟಿಕ್ ಸರ್ಜರಿಯ ನಂತರ ಇವರ ಮುಖದ ಬಣ್ಣ ಹಾಗೂ ಇವರ ಮುಖವು ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತದೆ. ನೋಡುವಂಥ ಅಭಿಮಾನಿಗಳು ಕೂಡ ಇವರು ಕಪ್ಪು ಬಣ್ಣದಲ್ಲಿದ್ದಕ್ಕೆ ಇವರು ಸರ್ಜರಿಯನ್ನು ಮಾಡಿಸಿಕೊಂಡಿದ್ದಾರೆ ಎಂದು ಅಭಿಪ್ರಾಯವನ್ನು ಪಡ್ತಾರೆ. ಆದರೆ ಒಂದು ಇಂಟರ್ವ್ಯೂ ವೇಳೆ ನನಗೆ ಕಪ್ಪು ಎಂದರೆ ಇಷ್ಟ, ಆದರೆ ಸರ್ಜರಿಯಿಂದಾಗಿ ಈ ರೀತಿ ಬದಲಾವಣೆಯಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ನಂತರ ಇವರಿಗೆ ಜೀವನದಲ್ಲಿ ಸ್ವಲ್ಪ ಯಶಸ್ಸು ಬರುತ್ತೆ. 28 ಬಾರಿ ಅಮೇರಿಕನ್ ಅಸೋಸಿಯೇಷನ್ ಮೂಲಕ 28 ಬಾರಿ ಯಶಸ್ಸಿನ ಪ್ರಮಾಣ ಪತ್ರಗಳನ್ನು ಕೂಡ ಪಡೆಯುತ್ತಾರೆ. ನಂತರ ತನ್ನ ವೃತ್ತಿಯ ಬದುಕಿನಲ್ಲಿ ಕೆಲವು ಸಮಸ್ಯೆಗಳಿಂದ ತನ್ನ ಸೋದರರಿಂದ ದೂರ ಉಳಿತಾರೆ. ಇವರನ್ನು ಮರು ವಿಲೀನಗೊಳಿಸಿದ್ದು ಥ್ರಿಲ್ಲರ್ ಆಲ್ಬಮ್ ರಚನೆಯ ವೇಳೆಯಲ್ಲಿ. ನಂತರ ಮೈಕಲ್ ಜಾಕ್ಸನ್ 2001ರಲ್ಲಿ $30 ಮಿಲಿಯನ್ ಖರ್ಚಿನಿಂದ ಒಂದು ಆಲ್ಬಮ್ ಅನ್ನು ತಯಾರು ಮಾಡ್ತಾರೆ. ಅದೇ ಇನ್ವಿಸಿಬಲ್ ಆಲ್ಬಮ್. ಇದು ನಿರೀಕ್ಷಿಸಿದಷ್ಟು ಯಶಸ್ಸನ್ನು ತಂದುಕೊಡೋದಿಲ್ಲ. ಇದರಲ್ಲಿ ಜಾಕ್ಸನ್ ಗಳಿಸಿದ್ದು ಎಷ್ಟೋ ಅಷ್ಟೇ ಕಳೆದುಕೊಂಡಿದ್ದು ಅಪಾರ. 1988ರಲ್ಲಿ ಕ್ಯಾಲಿಫೋರ್ನಿಯಾದ ಲಾಸ್ ಓಲಿವೋಸ್ನಲ್ಲಿ 2600 ಎಕರೆ ಜಮೀನನ್ನು ಕೂಡ $17 ಮಿಲಿಯನ್ ಕೊಟ್ಟು ಖರೀದಿಸ್ತಾರೆ. ಮತ್ತೆ ಅದಕ್ಕೆ $35 ಮಿಲಿಯನ್ ಖರ್ಚು ಮಾಡಿ ವಿಶಾಲವಾದ ಪಾರ್ಕ್ ಮತ್ತೆ ಪ್ರಾಣಿ ಸಂಗ್ರಹಾಲಯ, 50 ಆಸನಗಳ ಥಿಯೇಟರ್ ಕೂಡ ನಿರ್ಮಿಸ್ತಾರೆ. ಇದು ನಂತರ ನೆವರ್ಲ್ಯಾಂಡ್ ರ್ಯಾಂಚ್ ಎಂದು ಹೆಸರು ಕೂಡ ಆಗುತ್ತೆ. ಮತ್ತು ತನ್ನ ಜೀವನ ಶೈಲಿಯ ಪ್ರಸಿದ್ಧಿಗಾಗಿ ಅಪಾರ ಹಣವನ್ನು ಕೂಡ ಖರ್ಚು ಮಾಡ್ತಿದ್ರು. ಅದಕ್ಕಾಗಿ ಬೇರೆ ಬೇರೆ ಮೂಲಗಳಿಂದ ಹಣವನ್ನು ಕೂಡ ಸಾಲವನ್ನು ಪಡೆದಿದ್ರು. ನಂತರ ಅವರದೇ ಆದ ಕೆಲವು ಜೀವನ ಶೈಲಿಯ ಕ್ರಮವನ್ನು ಅವರೇ ಆರಿಸಿಕೊಂಡು ಅದನ್ನು ಪೋಷಿಸ್ತಾ ಇದ್ರಂತೆ. ತಮ್ಮ ವಾಸ್ತವ್ಯದ ಕೊಠಡಿಯ ತಾಪಮಾನ ಮತ್ತು ಗರಿಷ್ಠ ತಾಪಮಾನದ ಮಿತಿಯಲ್ಲಿರಬೇಕೆಂದು ಕೂಡ ತಮಗೆ ಸರಿಕಂಡ ಕೇಶ ವಿನ್ಯಾಸವನ್ನು ಅವರೇ ಬಳಸ್ಕೊಳ್ತಿದ್ರಂತೆ. 1979ರಲ್ಲಿ ನಡೆಸಿದ ಒಂದು ಸಂಗೀತದ ಕಾರ್ಯಕ್ರಮದಲ್ಲಿ ಅಥವಾ ಒಂದು ಡ್ಯಾನ್ಸ್ ವೇಳೆಯಲ್ಲಿ ಕಾಲು ಜಾರಿ ಬಿದ್ದು ಮೂಗಿಗೆ ಪೆಟ್ಟಾಗುತ್ತದೆ. ಆ ಮೂಗಿಗೆ ಪೆಟ್ಟಾದದರಿಂದ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡು ಸರಿಪಡಿಸಿಕೊಳ್ಳಬೇಕಾಗುತ್ತದೆ. ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಸರಿಪಡಿಸಿಕೊಳ್ಳುತ್ತಾರೆ. ಆದರೆ ಈ ಒಂದು ಶಸ್ತ್ರಚಿಕಿತ್ಸೆಯಿಂದ ಅವರಿಗೆ ಉಸಿರಾಟದ ತೊಂದರೆ ಕಾಣಿಸತೊಡಗುತ್ತದೆ. ಆದರೆ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದಾಗಿ ದೈಹಿಕವಾಗಿ ಬೆಳೆಯಲು ಅವರು ಸಾಧ್ಯವಾಗದೆ ಹೋಗುತ್ತದೆ. ಅದಕ್ಕೆ ಹಲವಾರು ಕಾರಣಗಳು ಕೂಡ ಇವೆ. ಇವರು ಪ್ರತಿ ಸಾರಿ ಹೋಟೆಲ್ಗೆ ಹೋಗ್ತಾ ಇದ್ರು. ಅಲ್ಲಿ ಒಂದು ಕನ್ನಡಿಯನ್ನು ಕೂಡ ಅಳವಡಿಸಲು ಅಲ್ಲಿನ ಸಿಬ್ಬಂದಿಗೆ ತಿಳಿಸ್ತಿದ್ರು. ಆದರೆ ಅವರು ಹೊರಡುವ ವೇಳೆ ಅಲ್ಲಿ ತಲದಿಂಬು ಮತ್ತು ಕನ್ನಡಿಯ ಮೇಲೆ ಕೆಲವು ಪದಾರ್ಥಗಳನ್ನು ಅಥವಾ ಬಳಸುತ್ತಿದ್ದ ಪದಾರ್ಥಗಳನ್ನು ಬಿಟ್ಟು ಹೋಗುತ್ತಿದ್ರು. ಇಂಥ ಬಿಟ್ಟು ಹೋಗಿದ್ದ ಪದಾರ್ಥಗಳನ್ನು ಅಲ್ಲಿನ ಹೋಟೆಲ್ನವರು ಹರಾಜು ಮಾಡಿ ಅದರಿಂದ ಬಂದ ಹಣವನ್ನು ಚಾರಿಟಿಗಾಗಿ ವಿನಿಯೋಗಿಸ್ತಾ ಇದ್ರು. ಇಲ್ಲಿ ಜಾಕ್ಸನ್ ರವರ ನೆಚ್ಚಿನ ಊಟ ನೋಡೋದಾದ್ರೆ ಅವರಿಗೆ ಮಸಾಲೆ ದೋಸೆ ಮತ್ತು ಮಾಂಸಾಹಾರದಲ್ಲಿ ಚಿಕನ್ ಟಿಕ್ಕಾ ತುಂಬಾನೇ ಇಷ್ಟ ಆಗಿತ್ತು. ಮತ್ತೆ ಪ್ಲಾಸ್ಟಿಕ್ ಸರ್ಜರಿ ಮತ್ತು ವಿಭಿನ್ನ ರೀತಿಯ ತಲೆ ಕೂದಲಿನ ವಿನ್ಯಾಸಕ್ಕಾಗಿ ತನ್ನ ಗೆಳೆಯರು ಅವರನ್ನು ಟೀಕೆಗೆ ಗುರಿಪಡಿಸ್ತಿದ್ರು. ಇಂಥ ವಿವಾದಗಳು, ಅಪಪ್ರಚಾರ ಅವರಿಗೆ ಚೆನ್ನಾಗಿ ಅಭ್ಯಾಸವಾಗಿತ್ತು. ಆದರೆ ತಲೆಗೆ ಅವರು ಹಚ್ಚಿಕೊಳ್ತಿರಲಿಲ್ಲ. ನಂತರ ಇವರಿಗೆ ಸ್ವಲ್ಪ ಸಮಾಧಾನವನ್ನು ತಂದುಕೊಟ್ಟ ಒಂದು ಕ್ಷಣ ಅಂತ ಅಂದರೆ 1996 ಅಲ್ಲಿ ಮುಂಬೈಗೆ ಇಳಿದು ಬಂದಿರ್ತಾರೆ, ಅಂದರೆ ಇಂಡಿಯಾಗೆ ಬರ್ತಾರೆ. ಅಲ್ಲಿ ಅವರಿಗೆ ವಿಮಾನ ನಿಲ್ದಾಣದಿಂದ ಅಂಧೇರಿಯನ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ವರೆಗೆ ಭಾರತೀಯ ಸಂಸ್ಕೃತಿಯಂತೆ ಸ್ವಾಗತವನ್ನು ಮಾಡ್ತಾರೆ. ಇದು ಅವ್ರಿಗೆ ಬಹಳವಾಗಿ ಹಿಡಿಸಿಬಿಡುತ್ತೆ. ಮತ್ತು ಅಲ್ಲಿ ಶೋಷಿತ ಮಕ್ಕಳಿಗಾಗಿ ಒಂದು ಕಾರ್ಯಕ್ರಮವನ್ನು
ಒಬೆರಾಯ್ ಹೋಟೆಲ್ನಲ್ಲಿ ಹಮ್ಮಿಕೊಂಡಿರ್ತಾರೆ. ಅಲ್ಲಿ ಮೈಕ್ ಇಲ್ಲದೆ ಆಡಿದ ಕ್ಷಣ ಮತ್ತೆ ಮ್ಯೂಸಿಕ್ ಇಲ್ಲದೆ ಮಕ್ಕಳೊಂದಿಗೆ ಕುಣಿದು ಕುಪ್ಪಳಿಸಿ ಅವರಿಗೆ ಸಹಜ ಉಡುಗೊರೆಯನ್ನು ಕೂಡ ನೀಡ್ತಾರೆ. ಇವರಿಗೆ ಸಂಗೀತದಲ್ಲಿ 750 ಮಿಲಿಯನ್ ಆದಾಯ ಬರುತ್ತಿತ್ತು. ಆದರೆ ಇವರು ಸಾಯುವುದಕ್ಕೆ ಮುಂಚೆನೆ $500 ಮಿಲಿಯನ್ ಸಾಲವನ್ನು ಬಿಟ್ಟು ಹೋಗಿರ್ತಾರೆ. ಇವರು ತನ್ನ ಪ್ರಚಾರಕ್ಕಾಗಿ ಅತಿಯಾಗಿ ವ್ಯಯ ಮಾಡುತ್ತಿದ್ರು ಮತ್ತು 1980ರಿಂದ ಅಂದಾಜು 400ಕ್ಕೂ ಹೆಚ್ಚು ಮಿಲಿಯನ್ ಪೌಂಡ್ಗಳ ಆದಾಯ ಹೊಂದಿದ್ರು. ಆದರೆ ಅದನ್ನು ಕಾನೂನು ಸಂಘರ್ಷಗಳಿಗೆ ಮತ್ತೆ ವೈಭವ ಜೀವಿತವನ್ನು ಮಾಡಲು ಅಥವಾ ಐಷಾರಾಮಿ ಬದುಕನ್ನು ಬಾಳಲು ವ್ಯಯ ಮಾಡುತ್ತಿದ್ರು ಎಂದು ಹೇಳಲಾಗಿದೆ. ನಂತರ ಇವರ ವೈವಾಹಿಕ ಜೀವನವನ್ನು ನೋಡೋದಾದ್ರೆ ಅಮೆರಿಕದ ದಿವಂಗತ ಖ್ಯಾತ ಪಾಪ್ ಸಿಂಗರ್ ಎಲ್ವಿನ್ ಪ್ರಿಸ್ಲಿ ಅವರ ಪುತ್ರಿ ಲಿಸಾ ಮೇರಿ ಪ್ರಿಸ್ಲಿ ಅವರನ್ನು ಕೂಡ ಮದುವೆ ಆಗ್ತಾರೆ. ಮದುವೆಯಾದ 3 ವರ್ಷಗಳ ಬಳಿಕ ವಿಚ್ಛೇದನ ಕೂಡ ಪಡೆಯುತ್ತಾರೆ. ಇದು 1996ರಲ್ಲಿ ನವೆಂಬರ್ 13ನೇ ತಾರೀಕು. ಮತ್ತೆ ಡೆಬ್ಬಿ ರೋವೆ ಎನ್ನುವರ ಜೊತೆ ವಿವಾಹವನ್ನು ಕೂಡ ಮಾಡ್ಕೊಳ್ತಾರೆ. ಅವರೊಡನೆ ಮತ್ತೆ 1999ರಲ್ಲಿ ವಿಚ್ಛೇದನ ಪಡೆಯುತ್ತಾರೆ. ಆದರೆ ಆಕೆ ತನ್ನ 2 ಮಕ್ಕಳಾದ ಪ್ರಿನ್ಸ್ ಮತ್ತು ಪ್ಯಾರಿಸ್ ಕ್ಯಾಥರಿನ್ ರವರನ್ನು ಕೂಡ ಜಾಕ್ಸನ್ ಹೊಣೆಗಾರಿಕೆಗೆ ಒಪ್ಪಿಸಿಕೊಟ್ಟು ಹೋಗ್ತಾರೆ. ಆದರೆ ಜಾಕ್ಸನ್ ರವರ ತಾಯಿ ಆ ಮಕ್ಕಳನ್ನು ಪಾಲಿಸುವ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಳ್ತಾರೆ. ಇದರ ಸಲುವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿ ಬಿಡುತ್ತಾರೆ. ಇದರಿಂದ ಬಳಲಿದ ಅವರು ಸ್ವಲ್ಪ ಸಮಾಧಾನಕ್ಕಾಗಿ ನೆದರ್ಲ್ಯಾಂಡ್ನಲ್ಲಿ ಮಕ್ಕಳಿಗಾಗಿ ಕಟ್ಟಿಸಿದ ಒಂದು ಪಾರ್ಕ್ನಲ್ಲಿ ಕಾಲವನ್ನು ಕಳೆಯುತ್ತಿರ್ತಾರೆ. ಇದರ ಸಲುವಾಗಿಯೇ ಇವರ ಮೊದಲ ಹೆಂಡತಿ ಕೂಡ ವಿಚ್ಛೇದನವನ್ನು ಪಡೆಯುತ್ತಿರ್ತಾರೆ. ಆದರೆ ಮಕ್ಕಳೆಂದರೆ ಮೈಕಲ್ ಜಾಕ್ಸನ್ಗೆ ತುಂಬಾನೇ ಇಷ್ಟ ಇರುತ್ತೆ. ಅವರ ಜೊತೆ ಕಾಲ ಕಳೆಯುವುದು ಮತ್ತೆ ಅವರೊಂದಿಗೆ ಮಲಗಿಕೊಳ್ಳುವುದು ಈ ಥರ ಅಭ್ಯಾಸಗಳನ್ನು ಕೂಡ ಮಾಡ್ತಿರ್ತಾರೆ. ಆದರೆ ಇವರಿಗೆ ಮಕ್ಕಳ ಬಗ್ಗೆ ಸಾಕಷ್ಟು ಪ್ರೀತಿಯನ್ನು ಹೊಂದಿದ್ರು. ಆದರೆ ಈ ನಡುವೆ ಹಿನ್ನೆಲೆಯಲ್ಲಿ ಇನ್ನೊಂದು ಆರೋಪ ಕೇಳಿ ಬರುತ್ತದೆ. ಅದೇನು ಅಂದರೆ ತನ್ನ ಜೊತೆ ಇದ್ದ ಮಕ್ಕಳ ಜೊತೆಯೇ ಲೈಂಗಿಕವಾಗಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬರುತ್ತದೆ. ಇದರ ಸಲುವಾಗಿ ಕೋರ್ಟ್ ಮೆಟ್ಟಿಲೇರ್ತಾರೆ. ಇದರಿಂದ ಸಾಕಷ್ಟು ಹಣವನ್ನು ವ್ಯಯ ಮಾಡ್ತಾರೆ. ಅದ ನಂತರ 15 ವಾರಗಳ ನಂತರ ನಿರಪರಾಧಿ ಎಂದು ಕೋರ್ಟ್ ಬಿಡುಗಡೆಯನ್ನು ಕೂಡ ಮಾಡಲಾಗುತ್ತದೆ. ಇನ್ನು ಕೂಡ ಇಲ್ಲಿ ಸಾಕಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿಬಿಡ್ತಾರೆ. ಈ ವಿವಾದದ ಹಿನ್ನೆಲೆಯಲ್ಲಿ ಸ್ವಲ್ಪ ಕಾಲ ಅಮೆರಿಕವನ್ನು ಬಿಟ್ಟು ಬೆಹರೇನ್ಗೆ ಹೋಗ್ತಾರೆ. ಅಲ್ಲಿಯ ದೊರೆಯ ಮಗ ಶೇಖ್ ಅಬ್ದುಲ್ಲಾರವರ ಪ್ರೋತ್ಸಾಹ ಸಹಾಯದಿಂದ ತಮ್ಮ ಮೊದಲಿನ ಸ್ಥಿತಿಯನ್ನು ಕೂಡ ಅಲ್ಲಿ ಪಡೆಯುತ್ತಾರೆ. ಆದರೆ ವಿವಾದದ ಸಂಕಷ್ಟದ ಸಮಯದಲ್ಲಿ ಅಭಿಮಾನಿಗಳು ಇವರ ಸಂಗೀತ ಆರಾಧಕರಾಗಿದ್ದರಿಂದ ಇವರನ್ನು ಸಮರ್ಥಿಸಿಕೊಳ್ಳಲು ಅಥವಾ ಇವರ ಒಂದು ಖ್ಯಾತಿಯನ್ನು ಪ್ರಖ್ಯಾತಿಪಡಿಸಲು ಒಂದು ಅವಕಾಶವನ್ನು ನೀಡ್ತಾರೆ. ಆದರೆ ಅವರು ಮಾನಸಿಕವಾಗಿ ಇನ್ನೂ ಕೂಡ ಅಲ್ಲಿ ಕುಗ್ಗಿ ಹೋಗಿರ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಪಟ್ಟ ಕಷ್ಟ ಮತ್ತು ಹಲವಾರು ಆರೋಪಗಳಿಂದ ಬೇಸತ್ತ ಅವರು ಡ್ರಗ್ಸ್ ವ್ಯಸನಕ್ಕೆ ಈಡಾಗ್ತಾರೆ. ಇದರಿಂದ ಮೊದಲೇ ಉಸಿರಾಟದ ತೊಂದರೆಗೆ ಈಡಾಗಿದ್ದ ಮೈಕಲ್ ಜಾಕ್ಸನ್ ಅವರು ಲಾಸ್ ಏಂಜಲೀಸ್ನ ನಗರದ ಆಸ್ಪತ್ರೆಯೊಂದರಲ್ಲಿ ಜೂನ್ 25, 2009ರಂದು ಹೃದಯಾಘಾತದಿಂದ ಮರಣವನ್ನು ಹೊಂದುತ್ತಾರೆ. ಕೇವಲ 50 ವರ್ಷದ ಪ್ರಾಯದಲ್ಲಿ ವಿಶ್ವದ ಯುವಜನರನ್ನು ಕುಣಿಸಿ ಸಂಭ್ರಮಿಸಿದ ಪಾಪ್ ಹಾಡುಗಾರ ಮೈಕಲ್ ಜಾಕ್ಸನ್ ವಿಶ್ವದಿಂದ ಕಣ್ಮರೆಯಾಗ್ತಾನೆ. ಇದು ಅಮೆರಿಕದ ಪಾಪ್ ಶೈಲಿಯ ಮಹಾರಾಜ ಎಂದೇ ಪ್ರಸಿದ್ಧರಾಗಿದ್ದ ಮೈಕಲ್ ಜಾಕ್ಸನ್ ಅವರ ಜೀವನದ ಕತೆ ಅಥವಾ ನೋವಿನ ಕತೆ. ವೀಕ್ಷಕರೇ, ಮೈಕಲ್ ಜಾಕ್ಸನ್ ಅವರ ಪ್ಲಾಸ್ಟಿಕ್ ಸರ್ಜರಿಯ ನಂತರ ಫೋಟೋಗಳಲ್ಲಿ ನೋಡೋದಾದ್ರೆ ಈ ರೀತಿಯಾಗಿ ಇರ್ತಾ ಇದ್ರು. ಅವರೇನಾದ್ರೂ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸಿಕೊಳ್ಳದಿದ್ರೆ ಮೇಲಿನ ರೀತಿಯ ಫೋಟೋದಲ್ಲಿದ್ದ ಹಾಗೆ ಇರ್ತಿದ್ರು. ವೀಕ್ಷಕರೇ, ಈ ಒಂದು ಸ್ಟೋರಿ ನಿಮ್ಮ ಮನಸ್ಸಿಗೆ ಹಿಡಿಸಿದರೆ ಈ ವಿಡಿಯೋಗೊಂದು ಮೆಚ್ಚುಗೆ ಇರಲಿ. ಹಾಗೆ ಹೆಚ್ಚಿನ ಆಸಕ್ತಿಕರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.